ಇಲ್ಲ, ನನಗೇನು ಗೊತ್ತಿಲ್ಲ. ಜಯರಾಮ್ ಅವ್ರಿಗೇನೂ ಆಗಿಲ್ಲ, ಅವ್ರು ಆರಾಮಾಗೇ ಇದ್ದಾರೆ. ನೋಡು, ನೀನು ಡಾಕ್ಟರ್, ಸಮಾಜದಲ್ಲಿ ಒಳ್ಳೆ ಸ್ಥಾನ ಇದೆ, ಅದಕ್ಕೆ ನಿನ್ನ ಜೊತೆ ಸೊಫಿಸ್ಟಿಕೇಟೆಡ್ ಆಗಿ ಡೀಲ್ ಮಾಡ್ತಾ ಇದ್ದೀವಿ. ಇಲ್ಲ ಅಂತಿದ್ರೆ ನಮ್ಮ ಟ್ರೀಟ್ಮೆಂಟ್ ಬೇರೆನೇ ಇರ್ತಿತ್ತು. ನಿನಗೆ ಒದೆ ತಿನ್ನೋ ದಮ್ಮಿಲ್ಲ, ನೋವು ತಡ್ಕೊಳ್ಳೋ ಶಕ್ತಿನೂ ಇಲ್ಲ. ಜಯರಾಮ್ ಆರೋಗ್ಯ ಸ್ಥಿತಿ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಮರ್ಯಾದೆಯಾಗಿ ಹೇಳು. ಹಠ ಮಾಡಿದ್ರೆ ನಿನ್ನ ಆರೋಗ್ಯ ಹದಗೆಡುತ್ತೆ. ಅದೆಲ್ಲ ನಿಮ್ಗೆ ಯಾಕೆ ಹೇಳಬೇಕು? ಇಷ್ಟಕ್ಕೂ ನೀವು ಯಾರು? ಪ್ರಶ್ನೆಗೆ ಪ್ರಶ್ನೆ ಉತ್ತರ ಅಲ್ಲ, ಸತ್ಯ ಕಕ್ಕೋದಷ್ಟೇ ನಿನ್ನ ಕೆಲಸ. ರಾಖಿ ಪಾಪ, ಹೊಡೆದು ಯಾಕೆ ಅವನ ಚಿತ್ರಹಿಂಸೆ ಕೊಡ್ತಾ ಇದೆಯಾ? ಗನ್ ಕೊಡಿಲಿ. ಏಕ್ ಮಾರ್ ದೋ ತುಕಡ, ಅದು ನನ್ನ ಪಾಲಿಸಿ. ಮರ್ಯಾದೆಯಾಗಿ ಬಾಯ್ ಬಿಡ್ತೀಯೋ ಜೀವ ಬಿಡ್ತೀಯೋ? ಎರಡೇ ಎರಡು ಬುಲೆಟ್ ಸಾಕು. ನಿನ್ನೂ ನಿನ್ನ ಸೆಕ್ಯೂರಿಟಿನೂ ಸಾಯಿಸಿ ಪೆಟ್ರೋಲ್ ಹಾಕಿ ಗುರ್ತು ಸಿಗದಿರೋ ಹಾಕಿ ಸುಟ್ಟು ಹಾಕಿ ಹೋಗ್ಬಿಡ್ತೀನಿ. ಬೇಡ, ಹೇಳ, ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಬೊಗಳು. ಜಯರಾಮ್ ಅವ್ರಿಗಿರೋದು ಅಲ್ಝೀಮರ್ಸ್. ಅಲ್ಝೀಮರ್ಸ್? ಹೌದು. ಅಂದರೆ ಮರುವಿನ ಕಾಯಿಲೆ. ನನಗೆ ಆ ಕಾಯಿಲೆ ಬಗ್ಗೆ ಫುಲ್ ಹಿಸ್ಟ್ರಿ ಬೇಕು. ಹೇಳು.